ಯಾವತ್ತಾದ್ರೂ ಗಮನಿಸಿದ್ದೀರಾ? ಒಂದು ಪಾರ್ಟಿಯಲ್ಲಿ ಅಥವಾ ಸ್ನೇಹಿತರ ಗುಂಪಿನಲ್ಲಿ ಎಲ್ರೂ ಮಾತಾಡ್ತಾ ನಗ್ತಾ ಇದ್ರೆ ಒಬ್ರು ಮಾತ್ರ ಒಂದು ಮೂಲೆಯಲ್ಲಿ ಕೂತು ಎಲ್ಲವನ್ನೂ ಸುಮ್ಮನೆ ಗಮನಿಸ್ತಾ ಇರ್ತಾರೆ. ಅವರು ಹೆಚ್ಚಾಗಿ ಕನ್ಯಾ ರಾಶಿಯವರಾಗಿರ್ತಾರೆ. ರಾಶಿಚಕ್ರದ ಪರ್ಫೆಕ್ಷನಿಸ್ಟ್ ಅಂತಲೇ ಫೇಮಸ್ ಇವರು. ಆದ್ರೆ ಅವರ ಆ ಮೌನದ ಹಿಂದಿನ ರಹಸ್ಯವಾದ್ರೂ ಏನು? ಈ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ತಲೆಯಲ್ಲೂ ಬಂದಿರುತ್ತೆ ಅಲ್ವಾ? ಎಲ್ಲವನ್ನೂ ಅಷ್ಟು ಸೂಕ್ಷ್ಮವಾಗಿ ಗಮನಿಸೋ ಇವರು ತಮ್ಮ ಅಭಿಪ್ರಾಯಗಳನ್ನ ಯಾಕೆ ಹೊರಹಾಕಲ್ಲ? ಅವರ ಮನಸ್ಸಿನೊಳಗೆ ನಿಜವಾಗಿ ಏನು ನಡೀತಿರುತ್ತೆ? ಬನ್ನಿ, ಈ ಮೌನದ ಹಿಂದಿರೋ ಜಗತ್ತನ್ನ ಒಮ್ಮೆ ಇಣುಕಿ ನೋಡೋಣ. ಕನ್ಯಾ ರಾಶಿಯವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಾವು ತಿಳ್ಕೊಳ್ಬೇಕಾಗಿರೋದೇ ಈ ಪರ್ಫೆಕ್ಷನಿಸಂ ಅನ್ನೋ ಒಂದು ಗುಣದ ಬಗ್ಗೆ. ಅಂದ್ರೆ ಪ್ರತಿಯೊಂದು ಕೆಲ್ಸ, ಪ್ರತಿಯೊಂದು ಮಾತು, ಪ್ರತಿಯೊಂದು ವಸ್ತು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಅವರ ಒಂದು ಬೇಸಿಕ್ ನೇಚರ್. ಇದೇ ಅವರ ಇಡೀ ವ್ಯಕ್ತಿತ್ವವನ್ನ ರೂಪಿಸೋ ಅಡಿಪಾಯ. ಹೊರಗಿಂದ ನೋಡೋಕೆ ಅವರು ಸಖತ್ ಶಾಂತವಾಗಿ ಕಂಡ್ರೂ ಅವರ ಮನಸ್ಸಿನೊಳಗೆ ಒಂದು ಸೂಪರ್ ಕಂಪ್ಯೂಟರ್ ಥರ ನಿರಂತರವಾಗಿ ಕೆಲ್ಸ ನಡೀತಾನೇ ಇರುತ್ತೆ. ಸುತ್ತಮುತ್ತ ನಡೀತಿರೋ ಮಾತುಕತೆ, ಜನರ ಬಾಡಿ ಲ್ಯಾಂಗ್ವೇಜ್, ಯಾಕಾದ್ರೂ ಆ ಗೋಡೆ ಮೇಲಿರೋ ಚಿಕ್ಕ ಕಲೆ, ಹೀಗೆ ಪ್ರತಿಯೊಂದು ಸಣ್ಣ ಡೀಟೇಲನ್ನು ಅವರ ಬ್ರೈನ್ ಹಿಡಿದಿಟ್ಕೊಂಡು ಅನಲೈಸ್ ಮಾಡ್ತಾನೇ ಇರುತ್ತೆ. ಅವರನ್ನ ನಡೆದಾಡೋ ಮೈಕ್ರೋಸ್ಕೋಪ್ ಅಂತ ಕರೆದ್ರೂ ತಪ್ಪಿಲ್ಲ. ಯಾಕಂದ್ರೆ ಬೇರೆಯವರ ಕಣ್ಣಿಗೆ ಬೀಳ್ದೇ ಇರೋ ಸಣ್ಣ ಪುಟ್ಟ ತಪ್ಪುಗಳು ಕೂಡ, ಉದಾಹರಣೆಗೆ ಒಂದು ಪೇಂಟಿಂಗ್ನಲ್ಲಿರೋ ಗೆರೆಯ ವ್ಯತ್ಯಾಸ ಅಥವಾ ಒಂದು ಲೈನ್ನಲ್ಲಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇವರ ಕಣ್ಣಿಗೆ ತಕ್ಷಣ ಬೀಳುತ್ತೆ. ಅವರ ಗ್ರಹಣ ಶಕ್ತಿ ಅಷ್ಟು ಶಾರ್ಪ್ ಇರುತ್ತೆ. ಇಷ್ಟೆಲ್ಲ ಗೊತ್ತಿದ್ರೂ ಅವ್ರು ಯಾಕೆ ಸುಮ್ನಿರ್ತಾರೆ? ಕಾರಣ ಇದೆ. ತಾವು ನೋಡಿದ ಪ್ರತಿಯೊಂದು ಸಣ್ಣ ತಪ್ಪನ್ನ ಎತ್ತಿ ತೋರಿಸಿದ್ರೆ ಜನರಿಗೆ ಇರಿಟೇಟ್ ಆಗ್ಬೋದು ಅಥವಾ ತಮ್ಮನ್ನ ಯಾವಾಗ್ಲೂ ತಪ್ಪು ಹುಡುಕೋರು ಅಂತ ತಪ್ಪು ತಿಳ್ಕೋಬಹುದು ಅನ್ನೋ ಒಂದು ಅರಿವು ಅವ್ರಿಗೆ ಇರುತ್ತೆ. ಅದಕ್ಕೆ ಎಲ್ಲವನ್ನೂ ಮನಸ್ಸಲ್ಲೇ ಒಂದು ಲಿಸ್ಟ್ ಮಾಡ್ಕೊಂಡು ಸುಮ್ನಾಗ್ಬಿಡ್ತಾರೆ. ಆದ್ರೆ ಈ ರೀತಿ ಸದಾ ಎಲ್ಲವನ್ನೂ ನೋಡ್ತಾ ಅನಲೈಸ್ ಮಾಡ್ತಾ ಇರೋದಕ್ಕೆ ಒಂದು ಬೆಲೆ ತೆರಲೇಬೇಕು. ಅದೇ ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ. ಇದು ಅವರ ಅತಿದೊಡ್ಡ ಇಂಟರ್ನಲ್ ಚಾಲೆಂಜ್. ನೋಡಿ, ನಮ್ಗೆ ಹೊರಗಡೆ ಕಾಣೋದು ಬರೀ ಅವರ್ ಸೈಲೆನ್ಸ್. ಆದ್ರೆ ಆ ಸೈಲೆನ್ಸ್ ಹಿಂದೆ ಸಾವಿರಾರು ಯೋಚನೆಗಳು, ಸಾಧ್ಯತೆಗಳು, ಲೆಕ್ಕಾಚಾರಗಳು ನಡೀತಾನೇ ಇರ್ತವೆ. ಅವರ ಶಾಂತವಾದ ಮುಖದ ಹಿಂದೆ ಇರೋ ಈ ಮೆಂಟಲ್ ಆಕ್ಟಿವಿಟಿಯ ಬಿರುಗಾಳಿಯನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಅವರ ತಲೆಯಲ್ಲಿ ಒಂದು ವಿಷಯದ ಬಗ್ಗೆ 100 ಯೋಚನೆಗಳು ಹುಟ್ಕೊಂಡ್ರೆ ಅದನ್ನ ಹೊರಗೆ ಹೇಳೋ ಮುಂಚೆ ಒಂದು ದೊಡ್ಡ ಫಿಲ್ಟರಿಂಗ್ ಪ್ರೋಸೆಸ್ ನಡೆಯುತ್ತೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗ್ಬಹುದಾ? ಈ ಟೈಮಲ್ಲಿ ಇದನ್ನ ಹೇಳೋದು ಸರಿನಾ? ಇದು ನನ್ನ ಜವಾಬ್ದಾರಿನಾ? ಈ ಎಲ್ಲಾ ಪ್ರಶ್ನೆಗಳ ಜರಡಿಯಲ್ಲಿ ಹಾದು ಕೊನೆಗೆ ಬಾಯಿಂದ ಹೊರಗೆ ಬರೋದು ಕೇವಲ 1-2 ಅಳದೂ ತೂಗಿದ ಮಾತುಗಳು ಮಾತ್ರ. ಹಾಗಾದ್ರೆ ಇಷ್ಟು ಅನಲಿಟಿಕಲ್ ಆಗಿರೋ ಇವರು ಪ್ರೀತಿ ಸಂಬಂಧಗಳಂತಹ ಸೂಕ್ಷ್ಮ ವಿಷಯಗಳನ್ನ ಹೇಗೆ ನಿಭಾಯಿಸ್ತಾರೆ? ಪ್ರೀತಿಯನ್ನ ತೋರಿಸೋ ವಿಚಾರಕ್ಕೆ ಬಂದ್ರೆ ಕನ್ಯಾ ರಾಶಿಯವರು ಮಾತುಗಳಿಗಿಂತ ಹೆಚ್ಚಾಗಿ ಕೆಲಸಕ್ಕೆ ಮಹತ್ವ ಕೊಡ್ತಾರೆ. ಅವರು ಪದೇ ಪದೇ ಐ ಲವ್ ಯು ಹೇಳ್ದೇ ಇರಬಹುದು, ಆದ್ರೆ ಹುಷಾರಿಲ್ಲದಿದ್ದಾಗ ಮೆಡಿಸಿನ್ ತಂದ್ಕೊಡೋದು, ಯಾವುದೋ ಒಂದು ಬಿಲ್ಲನ್ನೂ ತಾವೇ ಕಟ್ಬಿಡೋದು, ಇಂಥ ಪ್ರಾಕ್ಟಿಕಲ್ ಸಹಾಯಗಳ ಮೂಲಕವೇ ತಮ್ಮ ಆಳವಾದ ಪ್ರೀತಿ ಮತ್ತೆ ಕಾಳಜಿಯನ್ನ ತೋರಿಸ್ತಾರೆ. ಆದ್ರೆ ಅವರ ಈ ಸ್ವಭಾವ ಇದೆಯಲ್ಲ, ಇದು ಅವರ ಪಾರ್ಟ್ನರ್ಗೆ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡಬಹುದು. ಯಾಕಂದ್ರೆ ಕನ್ಯಾ ರಾಶಿಯವರು ತಮ್ಮ ಕಷ್ಟಗಳನ್ನ ಸುಲಭವಾಗಿ ಬೇರೆಯವರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಬೇರೆಯವರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ಅವ್ರಿಗಿಷ್ಟ ಆಗಲ್ಲ. ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸ್ಕೊಳ್ಬೇಕು ಅನ್ನೋದು ಅವರ ಮನಸ್ಥಿತಿ. ಇಷ್ಟೆಲ್ಲ ಯೋಚನೆಗಳನ್ನ, ಫೀಲಿಂಗ್ಸ್ಗಳನ್ನ, ನೋಡಿದ ತಪ್ಪುಗಳನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡ್ರೆ ಏನಾಗತ್ತೆ? ಒಂದಲ್ಲ ಒಂದು ದಿನ ಆ ಡ್ಯಾಮ್ ಒಡಿಲೇಬೇಕಲ್ವಾ? ನೋಡಿ, ಅವರ ತಾಳ್ಮೆಗೆ ಒಂದು ಲಿಮಿಟ್ ಇರುತ್ತೆ. ತಿಂಗಳುಗಟ್ಲೆ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ತಾ ಸರಿ ಟೈಮ್ ಬರ್ಲಿ ಮಾತಾಡೋಣ ಅಂತ ಕಾಯ್ತಾರ್ತಾರೆ. ಆದ್ರೆ ಯಾವಾಗ ಅವರ ಸಹನೆಯ ಕಟ್ಟೆ ಒಡೆಯುತ್ತೋ ಆಗ 6 ತಿಂಗಳು ಹಿಂದೆ ನಡೆದ ಸಣ್ಣ ಘಟನೆಯಿಂದ ಹಿಡಿದು ನಿನ್ನೆ ನಡೆದ ವಿಷಯದವರೆಗೂ ಎಲ್ಲವನ್ನೂ ಒಂದೇ ಸಾರಿ ಹೊರಹಾಕ್ಬಿಡ್ತಾರೆ. ಇದು ಎದುರಿಗಿರೋರಿಗೆ ದೊಡ್ಡ ಶಾಕ್ ಕೊಡಬಹುದು. ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಕನ್ಯಾ ರಾಶಿಯವರು ಸುಮ್ಮನೆ ಇದ್ದಾರೆ ಅಂದ್ರೆ ಅವರಿಗೆ ಸಮಸ್ಯೆನೇ ಕಾಣಿಸಿಲ್ಲ ಅಂತಲ್ಲ, ಬದಲಾಗಿ ಅವರು ಅದನ್ನ ಸಹಿಸ್ಕೊಳ್ತಿದ್ದಾರೆ, ಕ್ಷಮಿಸ್ತಿದ್ದಾರೆ ಮತ್ತು ತಮ್ಮ ತಾಳ್ಮೆಯ ಲಿಮಿಟ್ ಅನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಅರ್ಥ. ಸರಿ, ಇಷ್ಟು ಕಾಂಪ್ಲೆಕ್ಸ್ ಆಗಿರೋ ಈ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಇವರ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ಳೋದು ಹೇಗೆ? ಕನ್ಯಾ ರಾಶಿಯವರಿಗೂ ಸರಿ, ಅವರ ಸುತ್ತಮುತ್ತ ಇರೋರಿಗೂ ಸರಿ ಕೆಲವು ದಾರಿಗಳಿವೆ. ಮೊದಲು, ಕನ್ಯಾ ರಾಶಿಯವರಿಗೆ ಒಂದೆರಡು ಮಾತು.
ಪ್ರಪಂಚವನ್ನ ಪರ್ಫೆಕ್ಟ್ ಮಾಡೋ ಭಾರವನ್ನ ಒಬ್ರೇ ಹೊರಬೇಡಿ. ಮನಸ್ಸಿನ ಮಾತನ್ನ ಹಂಚ್ಕೊಳ್ಳೋದು ವೀಕ್ನೆಸ್ ಅಲ್ಲ. ಇನ್ನು ಅವರನ್ನ ಪ್ರೀತಿಸೋರಿಗೆ ಅವರ ಮೌನವನ್ನ ಇಗ್ನೋರ್ ಮಾಡಬೇಡಿ. ಅವರಿಗೆ ಮಾತಾಡೋಕೆ ಒಂದು ಸೇಫ್ ಮತ್ತು ಕಂಫರ್ಟಬಲ್ ಜಾಗ ಕೊಡಿ. ಯಾಕಂದ್ರೆ ಅವರು ಒಮ್ಮೆ ಮನಸ್ಸು ಬಿಚ್ಚಿದ್ರೆ ಅವರ ಸಲಹೆಗಿಂತ ವ್ಯಾಲ್ಯೂಬಲ್ ಆಗಿರೋದು ಮತ್ತೊಂದಿರಲ್ಲ. ಕೊನೆಗೆ ಹೇಳೋದಾದ್ರೆ, ಕನ್ಯಾ ರಾಶಿ ಅಂದ್ರೆ ಬರೀ ಸೈಲೆನ್ಸ್ ಅಲ್ಲ, ಬರೀ ತಪ್ಪು ಹುಡುಕೋದು ಅಲ್ಲ, ಅದೊಂದು ಆಳವಾದ ಜ್ಞಾನದ ಸಾಗರ. ತಾವು ಮತ್ತು ತಮ್ಮ ಸುತ್ತಲಿನ ಪ್ರಪಂಚ ಇನ್ನೂ ಬೆಟರ್ ಆಗ್ಬೇಕು ಅನ್ನೋ ಒಂದು ಶುದ್ಧ ಬಯಕೆಯೇ ಅವರ ಪ್ರತಿಯೊಂದು ಯೋಚನೆ ಮತ್ತು ಕೆಲಸದ ಹಿಂದಿನ ಶಕ್ತಿ. ಹಾಗಾದ್ರೆ ಈಗೊಮ್ಮೆ ಯೋಚನೆ ಮಾಡಿ ನೋಡಿ, ಕನ್ಯಾ ರಾಶಿಯವರ ಆ ಮೌನ, ಅದು ಜಡ್ಜ್ಮೆಂಟ್ನ ಸಂಕೇತನಾ? ಅಥ್ವಾ ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋಕೆ ಅವರು ಕೊಡ್ತಿರೋ ತಾಳ್ಮೆಯ ಒಂದು ಅಮೂಲ್ಯ